ಶಾಸಕರು ಅಂತ ಏನು ವಿಧಾನಸಭೆಯಲ್ಲಿ ಮುಸ್ಲಿಂ ಶಾಸಕರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದವರು. ಕಾಂಗ್ರೆಸ್ ಪಕ್ಷವನ್ನು ಹೊರತುಪಡಿಸಿ ಬೇರೆ ಯಾವುದೇ ಪಕ್ಷದಲ್ಲಿ ಒಬ್ಬ ಶಾಸಕ ಮುಸ್ಲಿಂ ಸಮುದಾಯದವರು ಇಲ್ಲ. ಬಹಳ ಮುಖ್ಯವಾಗಿ ಅಲ್ಲಿಯ ಅಭ್ಯರ್ಥಿಗಳು ಮುಸ್ಲಿಮರ ಮತದ ಜೊತೆಗೆ ಅಹಿಂದ ವರ್ಗದ ಬೇರೆ ಮತಗಳನ್ನು ಕೂಡ ಗಳಿಸೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ರಾಯಚೂರಿನಲ್ಲೂ ಅದೇ ಥರ ಆಯಿತು. ಕಾಂಗ್ರೆಸ್ ಪಕ್ಷದ ಒಳಗಿನ ರಾಜಕೀಯದಿಂದಾಗಿ ಕಾಂಗ್ರೆಸ್ನ ಅಭ್ಯರ್ಥಿ ಸೋತೋದ್ರು. ಒಂದು ವಿಷಯ ಪತ್ರಿಕೆಗಳಲ್ಲಿ ಲೀಕ್ ಆಗಿ ಬರ್ತಾ ಇದೆ, ಎಕ್ಸ್ಕ್ಲೂಸಿವ್ ಆಗಿ ಬರ್ತಾ ಇದೆ. ಅಂದರೆ ಅವರು ಅದನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದು ಅದು ಇದುವರೆಗೆ ಬಹಿರಂಗಕ್ಕೆ ಬಂದಿಲ್ಲ, ಆ ಜಾತಿ ಗಣತಿಯ ವಿವರಗಳು. ಆದರೆ ಏನಿದೆ ಅನ್ನೋದು ಎಲ್ಲರಿಗೂ ಗೊತ್ತಾಗಿದೆ, ಎಲ್ಲ ರಾಜಕಾರಣಿಗಳಿಗೆ ಗೊತ್ತಾಗಿದೆ. ಪ್ರಿಯ ವೀಕ್ಷಕರೇ, ಪೀಪಲ್ ಟಿವಿಯ ಪಾಡ್ಕಾಸ್ಟ್ಗೆ ತಮಗೆಲ್ಲ ಸ್ವಾಗತ. ರಾಜ್ಯದಲ್ಲಿ ಮುಸ್ಲಿಮರ ರಾಜಕೀಯ ಸ್ಥಿತಿಗತಿ ಹೇಗಿದೆ, ಆರ್ಥಿಕ ಸ್ಥಿತಿಗತಿ ಹೇಗಿದೆ, ಈ ಎಲ್ಲ ವಿಚಾರಗಳ ಕುರಿತು ಇವತ್ತಿನ ಪಾಡ್ಕಾಸ್ಟಲ್ಲಿ ಮಾತಾಡ್ತಾ ಹೋಗೋಣ. ನಮ್ಮ ಜೊತೆಗಿದ್ದಾರೆ ಹಿರಿಯ ಪತ್ರಕರ್ತರು, ಬರಹಗಾರರು ಆದ BM ಹನೀಫ್ ಸರ್. ಸರ್ ನಮಸ್ಕಾರ. ನಮಸ್ತೆ ಸರ್, ಇವತ್ತು ನಮ್ಮ ರಾಜ್ಯದಲ್ಲಿ ಈಗ ನಾವು ದೇಶದ ಒಂದು ತಗೊಂಡ್ಬಿಟ್ರೆ, ದೇಶಾದ್ಯಂತ ಕೇಂದ್ರದಲ್ಲಿ BJP ಅಧಿಕಾರದಲ್ಲಿದೆ ಮತ್ತು ಬಹಳಷ್ಟು ರಾಜ್ಯಗಳಲ್ಲಿ BJP ಅಧಿಕಾರಕ್ಕೆ ಬರ್ತಾ ಇದೆ. ಆದರೆ ಒಂದು ನಾವು ಗಮನಿಸಬೇಕಾದಲ್ಲಿ ಇಲ್ಲಿ ಒಂದು ಈ ದೇಶದ ಅತಿ ಹೆಚ್ಚು ಸಂಖ್ಯೆಯಲ್ಲಿರುವ ಒಂದು ಸಮುದಾಯವನ್ನೇ ಹೊರಗಡೆ ಇಟ್ಬಿಟ್ಟು, ಅಲ್ಪಸಂಖ್ಯಾತ ಸಮುದಾಯವನ್ನೇ ಹೊರಗಡೆ ಇಟ್ಬಿಟ್ಟು ಅವರು ರಾಜಕೀಯ ಮಾಡ್ತಾ ಇರೋದು. ಆದ್ದರಿಂದ ಏನೇನು ಈ ದೇಶದ ಸಂವಿಧಾನದ ಮೇಲೆ, ಪ್ರಜಾಪ್ರಭುತ್ವದ ಮೇಲೆ ಏನೇನೆಲ್ಲ ಪ್ರಭಾವಗಳು ಬೀರ್ಬೋದು ಅಂತ. ಈಗ ಮೊದಲನೇದಾಗಿ ನಾವು ರಾಜ್ಯದ ವಿಷಯ ಮಾತಾಡೋದು ಅಂತ ಹೇಳಿ ಆದರೆ, ಮುಸ್ಲಿಮರಿಗೆ ರಾಜ್ಯದ ರಾಜಕೀಯದಲ್ಲಿ ಸಾಕಷ್ಟು ಪ್ರಾತಿನಿಧ್ಯ ಸಿಕ್ಕಿದೆಯಾ? ಇದು ಬಹಳ ವರ್ಷಗಳಿಂದ ಚರ್ಚೆನಲ್ಲಿ ಬರ್ತಾನೆ ಇದೆ. ಪ್ರಾತಿನಿಧ್ಯ ಸಿಕ್ಕಿದೆಯಾ ಇಲ್ವಾ, ಅಥವಾ ಸಿಕ್ಕಿರೋದು ಜಾಸ್ತಿ ಆಯಿತಾ, ಕಡಿಮೆ ಆಯಿತಾ, ಅಥವಾ ಸಿಕ್ಕಿರೋದನ್ನು ಅವರು ಸರಿಯಾಗಿ ಬಳಸ್ಕೊಂಡಿದ್ದಾರಾ? ಈ ಎಲ್ಲ ಪ್ರಶ್ನೆಗಳು ನಾವು ಬಹಳಷ್ಟು ಸಲ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ನಾವು ಇವತ್ತಿನ ಸ್ಥಿತಿಗತಿಯನ್ನು ತೆಗೆದುಕೊಂಡ್ರೆ, ನಾವು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಅಷ್ಟು ಮಂದಿ, ಈಗ ಶಾಸಕರು ಅಂತ ಏನು ವಿಧಾನಸಭೆಯಲ್ಲಿ ಮುಸ್ಲಿಂ ಶಾಸಕರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದವರು. ಕಾಂಗ್ರೆಸ್ ಪಕ್ಷವನ್ನು ಹೊರತುಪಡಿಸಿ ಬೇರೆ ಯಾವುದೇ ಪಕ್ಷದಲ್ಲಿ ಒಬ್ಬ ಶಾಸಕ ಮುಸ್ಲಿಂ ಸಮುದಾಯದವರು ಇಲ್ಲ. ಮುಸ್ಲಿಂ ಸಮುದಾಯದವರು ಕಾಂಗ್ರೆಸ್ಗೆ ಎಲ್ಲರೂ ವೋಟ್ ಹಾಕ್ತಾರೆ, ಆದ್ರಿಂದ ಈ ಥರ ಆಗಿದೆ ಅಂತ ಒಂದು ಮಾತು ಬರುತ್ತೆ. ಬಹಳ ಮಂದಿ ಹೇಳ್ತಾರೆ ಏನು ಅಂತ ಹೇಳಿದ್ರೆ, ನೀವು ಕಾಂಗ್ರೆಸ್ ಪಕ್ಷವನ್ನು ನಂಬಿಕೊಂಡು ಒಂದೇ ಪಕ್ಷವನ್ನು ಅದಕ್ಕೆ ನೀವು ನೇತಾಡಿಕೊಂಡು ಇರೋದ್ರಿಂದ ನಿಮಗೆ ಸರಿಯಾದ ಪ್ರಾತಿನಿಧ್ಯ ಸಿಗ್ತಾ ಇಲ್ಲ, ಮುಸ್ಲಿಂ ಸಮುದಾಯಕ್ಕೆ ಸರಿಯಾದ ಪ್ರಾತಿನಿಧ್ಯ ಸಿಗ್ತಾ ಇಲ್ಲ ಅಂತ ಬಹಳಷ್ಟು ಮಂದಿ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಯಿಂದ ವಾದ ಇದೆ, ಕಾಂಗ್ರೆಸ್ ಪಕ್ಷವನ್ನೇ ನೀವು ನಂಬಿಕೊಂಡಿದ್ರು ಕೂಡ ಕಾಂಗ್ರೆಸ್ ಪಕ್ಷದವರು ನಿಮಗೆ ಸರಿಯಾಗಿ ರಾಜಕೀಯ ಪ್ರಾತಿನಿಧ್ಯವನ್ನು ಕೊಡ್ತಾ ಇಲ್ಲ ಅನ್ನುವಂಥದ್ದು ಇನ್ನೊಂದು ವಾದ ಕೂಡ ಇದೆ. ಮುಸ್ಲಿಮರು ಹೆಂಗಾದ್ರೂ ಕಾಂಗ್ರೆಸ್ ಹಾಕಿ ಹಾಕ್ತಾರೆ ಅನ್ನೋ ಥರದ್ದು. ಈ ಎರಡೂ ವಾದದಲ್ಲಿ ಸತ್ಯ ಇದೆ ನನ್ನ ಪ್ರಕಾರ. ನಾವು ಯಾವುದನ್ನು ಬ್ಲ್ಯಾಕ್ ಆ್ಯಂಡ್ ವೈಟ್ನಲ್ಲಿ ನೋಡೋದು ಬೇಡ, ವಿತ್ ಆಲ್ ಕಲರ್ಸ್. ಈಗ ರಾಜಕೀಯದಲ್ಲಿ ಈಗ ಉದಾಹರಣೆಗೆ ತಗೊಳ್ಳಿ, ಕಳೆದ 2023 ವಿಧಾನಸಭಾ ಚುನಾವಣೆಯಲ್ಲಿ ಸುಮಾರು 15 ಮಂದಿ ಮುಸ್ಲಿಮರಿಗೆ ಟಿಕೆಟ್ ಕೊಟ್ಟಿದ್ರು ಕಾಂಗ್ರೆಸ್ನವರು. JDSನವರು 22 ಮಂದಿಗೆ ಟಿಕೆಟ್ ಕೊಟ್ಟಿದ್ರು. BJPಯವರು ಒಬ್ಬರಿಗೂ ಟಿಕೆಟ್ ಕೊಡಲಿಲ್ಲ. ಇದು ಮುಖ್ಯವಾದಂಥ 3 ಪಕ್ಷಗಳ ಬಗ್ಗೆ ನಾನು ಹೇಳೋದು. ಬೇರೆ SDP, ಆಮೇಲೆ ಕಮ್ಯುನಿಸ್ಟ್ ಪಕ್ಷ, ಅದನ್ನೆಲ್ಲ ಬಿಟ್ಬಿಡಿ, ಅದನ್ನು ಈಗ ಮೇನ್ ಸ್ಟ್ರೀಮ್ನಲ್ಲಿ ಅವರಿಲ್ಲ. ಸೊ ಇಲ್ಲಿ ಏನಾಯಿತು, 15 ಮಂದಿ ಯಾರು ಮುಸ್ಲಿಂ ಸಮುದಾಯದ ಶಾಸಕರು ಯಾರು ವಿಧಾನಸಭೆಯಲ್ಲಿ ಸ್ಪರ್ಧೆ ಮಾಡಿದ್ರು ಅಭ್ಯರ್ಥಿಗಳು, ಅದರಲ್ಲಿ 9 ಮಂದಿ ಮಾತ್ರ ಗೆಲ್ಲಲಿಕ್ಕೆ ಸಾಧ್ಯ ಆಯಿತು. ಉಳಿದ 6 ಮಂದಿ ಸೋತೋದ್ರು. JDS ಇಂದ 22 ಶಾಸಕರಿಗೆ, ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಟ್ಟಿದ್ರು. ಅದರಲ್ಲಿ 3 ಮಂದಿನೋ 4 ಮಂದಿನೇನೋ ಕೊನೆ ಕ್ಷಣದಲ್ಲಿ ವಾಪಸ್ ತಗೊಂಡ್ರು. ಕಾಂಗ್ರೆಸ್ಸಿಗೆ ಹೊಡೆತ ಬೀಳುತ್ತೆ, BJPಗೆ ಅನುಕೂಲ ಆಗುತ್ತೆ ಅನ್ನೋ ಕಾರಣ ಕೊಟ್ಟು ವಾಪಸ್ ತಗೊಂಡ್ರು ಅವರು. ಆಮೇಲೆ ಉಳಿದವರಲ್ಲಿ ಒಬ್ಬರು ಗೆಲ್ಲಿಲ್ಲ. ಇಲ್ಲಿ ಸಮಸ್ಯೆ ಏನಿದೆ ಅಂತ ಹೇಳಿದರೆ, ನಾನು ಹೇಳಿದ್ನಲ್ಲಿ ಇದನ್ನು ನಾವು ಎರಡೂ ಥರದ ವಾದಕ್ಕೂ ಕೂಡ ಅದರಲ್ಲಿ ಸತ್ಯ ಇದೆ ಅನ್ನುವಂಥದ್ದು. ಮೊದಲನೇದಾಗಿ ಕಾಂಗ್ರೆಸ್ ಪಕ್ಷ ಬಹಳ ಮುಖ್ಯವಾಗಿ ಅಹಿಂದ ಮತಗಳನ್ನು ನಂಬಿಕೊಂಡಿದೆ ಕರ್ನಾಟಕದಲ್ಲಿ. ನಿಮ್ಗೆ ಗೊತ್ತಿರೋದೇ ಅದು, ಅಲ್ಪಸಂಖ್ಯಾತರು, ದಲಿತರು ಮತ್ತು ಹಿಂದುಳಿದವರು ಅಂತ ಹೇಳ್ಬಿಟ್ಟು. ಈ ಅಹಿಂದ ವರ್ಗದ ಮತದಿಂದಾಗಿ ತಾವು ಅಧಿಕಾರಕ್ಕೆ ಬಂದಿದ್ದೇವೆ ಅಂತ ಕಾಂಗ್ರೆಸ್ನ ಆಗಿನ ಮುಖ್ಯಮಂತ್ರಿಗಳಾಗಿದ್ದಂತಹ ಸಿದ್ದರಾಮಯ್ಯ ಅವರು ಪದೇ ಪದೇ ಹೇಳ್ತಾ ಇದ್ರು. ಬೇರೆ ಬೇರೆ ನಾಯಕರು ಕೂಡ ಅದನ್ನು ಹೇಳ್ತಾ ಇದ್ದಾರೆ, ನಮ್ಮ ಮುಖ್ಯ ವೋಟ್ ಬ್ಯಾಂಕ್ ಅಹಿಂದ ವೋಟ್ ಬ್ಯಾಂಕ್ ಆಗಿತ್ತು ಅಂತ. ಇಲ್ಲಿ ನೋಡಿ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, 15 ಮಂದಿ ಮುಸ್ಲಿಮರಿಗೆ ಟಿಕೆಟ್ ಏನು ಕೊಟ್ಟಿದ್ದಾರೆ, ಅಷ್ಟೂ ಕ್ಷೇತ್ರಗಳಲ್ಲಿ ಆ ಅಭ್ಯರ್ಥಿಗಳು ಗೆಲ್ಲಬಹುದಾದಂತಹ ಅಹಿಂದ ಮತವರ್ಗ ಇತ್ತು. ಆದರೆ 9ರಲ್ಲಿ ಮಾತ್ರ ಗೆದ್ದರು, 6 ಯಾಕೆ ಕಳ್ಕೊಂಡ್ರು? ನಾನು ನಿಮಗೆ 2 ಕ್ಷೇತ್ರದ ಉದಾಹರಣೆ ಹೇಳ್ತೀನಿ. ನಾನು ಒಂದು ರಾಯಚೂರಿದ್ದು, ಇನ್ನೊಂದು ನಮ್ಮ
ಜನಾರ್ದನ್ ರೆಡ್ಡಿ ನಿಂತಿರುವಂತಹ ಕ್ಷೇತ್ರ ಇದೆಯಲ್ಲ, ಗಂಗಾವತಿ. ಗಂಗಾವತಿ. ಹೌದು ಗಂಗಾವತಿನಲ್ಲಿ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಇಕ್ಬಾಲ್ ಅನ್ಸಾರಿ ನಿಂತಿದ್ದಾರೆ. ಹೌದು. ಈ ಎರಡೂ ಕ್ಷೇತ್ರಗಳ ಮತದಾನದ ವಿವರಗಳನ್ನು ನೀವು ಚೆಕ್ ಮಾಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಅಹಿಂದ ಕಾಂಗ್ರೆಸ್ನ ಏನು ಅಹಿಂದ ವೋಟ್ ಬ್ಯಾಂಕ್ ಅಂತ ನಾವು ಏನು ಹೇಳ್ತಾ ಇದ್ದೀವಿ, ಅದರಲ್ಲಿ ಹಿಂದುಳಿದ ವರ್ಗಗಳ ಮತಗಳು ಕಾಂಗ್ರೆಸ್ ಅಭ್ಯರ್ಥಿಗೆ ಬರಲಿಲ್ಲ. ಯಾಕೆ ಬರಲಿಲ್ಲ? ಇಲ್ಲಿರೋದು ಸಮಸ್ಯೆ. ಕಾಂಗ್ರೆಸ್ ಪಕ್ಷದ್ದು ಸಮಸ್ಯೆ ಅದು ಹೌದು, ಮುಸ್ಲಿಮರ ಸಮಸ್ಯೆ ಕೂಡ ಹೌದು. ಮುಸ್ಲಿಮರು ಕಾಂಗ್ರೆಸ್ ಪಕ್ಷ ಒಂದನ್ನೇ ಯಾಕೆ ನಂಬ್ಕೊಂಡಿದ್ದಾರೆ ಅನ್ನೋ ಪ್ರಶ್ನೆಗೆ ನಾನು ಆಮೇಲೆ ಬರ್ತೀನಿ. ಈ 15 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನಿಂದ ನಿಂತಹ ಮುಸ್ಲಿಂ ಅಭ್ಯರ್ಥಿಗಳು ಗೆದ್ದ 9 ಕ್ಷೇತ್ರಗಳನ್ನು ನೀವು ಗಮನಿಸಿದರೆ, ಅದು ಜಮೀರ್ ಖಾನ್ ಅವರದಿರ್ಬೋದು ಅಥವಾ ಶಿವಾಜಿನಗರ ಇರ್ಬೋದು, ಬೇರೆ ಬೇರೆ ಕ್ಷೇತ್ರಗಳು ಎಲ್ಲಿ ಗೆದ್ದಿದ್ದಾರೆ, ಉಳ್ಳಾಲ ಇರ್ಬೋದು, UT ಖಾದರ್ ಅವರು ಗೆದ್ದಿರುವಂಥ ಕ್ಷೇತ್ರಗಳು, ಅಲ್ಲೆಲ್ಲ ಬಹಳ ಮುಖ್ಯವಾಗಿ ಅಲ್ಲಿಯ ಅಭ್ಯರ್ಥಿಗಳು ಮುಸ್ಲಿಮರ ಮತದ ಜೊತೆಗೆ ಅಹಿಂದ ವರ್ಗದ ಬೇರೆ ಮತಗಳನ್ನು ಕೂಡ ಗಳಿಸೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಆಮೇಲೆ ಅವರಿಗೆ ವರ್ಚಸ್ಸಿತ್ತು ಅವ್ರದ್ದೊಂದು. ಒಂದು ಮೆಜಾರಿಟಿ ಆಫ್ ದಿ ವೋಟರ್ಸ್ ಮುಸ್ಲಿಮರಿದ್ದರು, ಒಂದು ಬಿಜಾಪುರ ಮಾತ್ರ ಒಂದು ಇದರಲ್ಲಿ ತಪ್ಪಿ ಹೋಯಿತು. ಬಿಜಾಪುರದಲ್ಲಿ ಅತ್ಯಧಿಕ ಸಂಖ್ಯೆಯಲ್ಲಿ ಮುಸ್ಲಿಮರಿದ್ದರು, ಆದರೂ ಕೂಡ ಬಿಜಾಪುರದಲ್ಲಿ ಕಾಂಗ್ರೆಸ್ ಗೆಲ್ಲಿಕ್ಕಾಗಲಿಲ್ಲ. ಹೌದು, ಯತ್ನಾಳ್ ಅವರು ಬಿಜೆಪಿಯವರು, ಅದು ಮುಸ್ಲಿಮರನ್ನು ಅತ್ಯಂತ ಹೆಚ್ಚು ಟೀಕೆ ಮಾಡುವಂತಹ ರಾಜಕಾರಣಿ ಯತ್ನಾಳ್ ಅವರು ಗೆಲ್ತಾರೆ. ಗಂಗಾವತಿನಲ್ಲಿ ಇಕ್ಬಾಲ್ ಅನ್ಸಾರಿ ಅವರು ಗೆಲ್ಲುವಂತಹ ಎಲ್ಲ ಅನುಕೂಲಗಳು ಸಾಧ್ಯತೆಗಳು ಇದ್ವು, ಆದರೆ ಕಾಂಗ್ರೆಸ್ ಪಕ್ಷದ ಒಳಗಿನ ರಾಜಕೀಯದಿಂದಾಗಿ ಗೆಲ್ಲಲಿಲ್ಲ. ಅಲ್ಲಿ ರಾಯಚೂರಿನಲ್ಲೂ ಅದೇ ಥರ ಆಯಿತು. ಕಾಂಗ್ರೆಸ್ ಪಕ್ಷದ ಒಳಗಿನ ರಾಜಕೀಯದಿಂದಾಗಿ ಕಾಂಗ್ರೆಸ್ನ ಅಭ್ಯರ್ಥಿ ಸೋತೋದ್ರು. ಈ 6 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಸೋಲಿಸಿದವರು ಕಾಂಗ್ರೆಸ್ಸಿನವರೇ. ಯಾಕೆ ಆಯಿತು ಅಂತ ಹೇಳಿದ್ರೆ, ಕಾಂಗ್ರೆಸ್ಸಿನ ಅಭ್ಯರ್ಥಿ ಮುಸ್ಲಿಂ ಅನ್ನುವ ಕಾರಣಕ್ಕಾಗಿ. ಇದು ಬಹಳ ಪ್ರಜ್ಞಾಪೂರ್ವಕವಾಗಿ ನಾನು ಹೇಳ್ತಾ ಇದ್ದೀನಿ. ನಾನು ಸಹಜವಾಗಿ ನೋಡಿದರೆ ಜನಸಂಖ್ಯೆ ಆಧಾರದಲ್ಲಿ ನಾವು ಇವತ್ತು ಟಿಕೆಟ್ ಅನ್ನು ಕೊಡ್ತೀವಲ್ವಾ. ಈಗ ಲಿಂಗಾಯತರಿಗೆ ಎಷ್ಟು ಟಿಕೆಟ್? 55 ಟಿಕೆಟ್ ಕೊಡ್ತೀವಿ. ಯಾವ ಆಧಾರದ ಮೇಲೆ? ಲಿಂಗಾಯತ ಸಂಖ್ಯೆ ಜಾಸ್ತಿ ಇದೆ. ಹೌದು. ಒಕ್ಕಲಿಗರಿಗೆ ಜಾಸ್ತಿ ಟಿಕೆಟ್, 45 ಟಿಕೆಟ್ ಕೊಡುತ್ತೆ ಕಾಂಗ್ರೆಸ್ ಪಕ್ಷ. ಯಾವ ಆಧಾರದ ಮೇಲೆ? ಒಕ್ಕಲಿಗರ ಮತದಾರರ ಸಂಖ್ಯೆ ಜಾಸ್ತಿ ಇದೆ. ಹೌದು. ಅಂದ್ರೆ ಪ್ರಜಾಪ್ರಭುತ್ವದಲ್ಲಿ ಒಂದು ಸಮುದಾಯದ ಮತದಾರರ ಸಂಖ್ಯೆ ಜಾಸ್ತಿ ಇದ್ರೆ ಸಹಜವಾಗಿ ಅಲ್ಲಿ ಅವರಿಗೆ ರಾಜಕೀಯ ಪ್ರಾತಿನಿಧ್ಯ ಕೊಡಬೇಕು. ನೀವು ಮೊನ್ನೆಯ ಸೋಷಿಯೋ ಎಕನಾಮಿಕ್ ಏನು ಜಾತಿ ಗಣತಿ ಏನು ಬಂತು, ಸಾಮಾಜಿಕ ಆರ್ಥಿಕ ಜಾತಿ ಗಣತಿ ಏನು ಬಂತು, ಆ ಜಾತಿ ಗಣತಿಯ ವರದಿನಲ್ಲಿ ಅದು ನಿಮ್ಮ ಹಳೆಯ ಜಯಪ್ರಕಾಶ್ ಹೆಗಡೆ ಅವರ ನೇತೃತ್ವದ ಸಮಿತಿಯ ವರದಿ ಇರ್ಬೋದು, ಅಥವಾ ಅದಕ್ಕಿಂತ ಮುಂಚೆ ಬಂದಂತಹ ಕಾಂತರಾಜು ಸಮಿತಿಯ ವರದಿ ಇರ್ಬೋದು, ಆನಂತರ ಈಗ ಇರುವಂತಹ ನಮ್ಮ ಮಧುಸೂದನ್ ನಾಯಕ್ ಅವರ ಅಧ್ಯಕ್ಷರಾಗಿದ್ದಾರೆ ಹಿಂದುಳಿದ ವರ್ಗಗಳ ಆಯೋಗಕ್ಕೆ, ಅದರ ವರದಿ ಇರ್ಬೋದು. ಇದೆಲ್ಲ ವರದಿನಲ್ಲೂ ಕೂಡ ಒಂದು ವಿಷಯ ಪತ್ರಿಕೆಗಳಲ್ಲಿ ಲೀಕ್ ಆಗಿ ಬರ್ತಾ ಇದೆ, ಎಕ್ಸ್ಕ್ಲೂಸಿವ್ ಆಗಿ ಬರ್ತಾ ಇದೆ. ಅಂದರೆ ಅವರು ಅದನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದು, ಅದು ಇದುವರೆಗೆ ಬಹಿರಂಗಕ್ಕೆ ಬಂದಿಲ್ಲ ಆ ಜಾತಿ ಗಣತಿಯ ವಿವರಗಳು. ಆದರೆ ಏನಿದೆ ಅನ್ನೋದು ಎಲ್ಲರಿಗೂ ಗೊತ್ತಾಗಿದೆ, ಎಲ್ಲ ರಾಜಕಾರಣಿಗಳಿಗೆ ಗೊತ್ತಾಗಿದೆ. ಮೊನ್ನೆ ಕೂಡ ಬಂತು ಪತ್ರಿಕೆನಲ್ಲಿ 60 ಲಕ್ಷ ಮುಸ್ಲಿಮರಿದ್ದಾರೆ ಅಲ್ವಾ 80 ಲಕ್ಷ 80 ಲಕ್ಷ ಮುಸ್ಲಿಮರಿದ್ದಾರೆ, 70 ಲಕ್ಷ ಲಿಂಗಾಯತರಿದ್ದಾರೆ, 60 ಲಕ್ಷ ಒಕ್ಕಲಿಗರಿದ್ದಾರೆ, 40 ಲಕ್ಷ ಕುರುಬರಿದ್ದಾರೆ ಅಂತೆಲ್ಲ ಬಂತು. ಈಗ ಅದು ಅಧಿಕೃತವಾಗಿ ಆ ವರದಿನಲ್ಲಿ ಇದೆಯಾ ಇಲ್ವೋ ಅನ್ನೋದು ನಮ್ಗೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಸರ್ಕಾರ ಅದನ್ನು ಬಹಿರಂಗಪಡಿಸಬೇಕು ಅಥವಾ ಅಸೆಂಬ್ಲಿನಲ್ಲಿ ಮಂಡಿಸಬೇಕು. ಅದು ಇದುವರೆಗೆ ಆಗಿಲ್ಲ. ಅದು ಮಂಡಿಸ್ತದೆ ಇಲ್ವೋ ಅನ್ನೋದು ಗೊತ್ತಿಲ್ಲ. ಇಲ್ಲಿ ನೀವು ಈ ಜನಸಂಖ್ಯೆಯನ್ನು ಲೆಕ್ಕ ಇಟ್ಕೊಳ್ಳೋದು ಅಂತ ಹೇಳಿ ಆದರೆ, ಯಾವ ಮಾನದಂಡವನ್ನು ರಾಜಕೀಯ ಪಕ್ಷಗಳು ಲಿಂಗಾಯತ ಸಮುದಾಯಕ್ಕೆ, ಒಕ್ಕಲಿಗ ಸಮುದಾಯಕ್ಕೆ, ಕುರುಬ ಸಮುದಾಯಕ್ಕೆ ಅಪ್ಲೈ ಮಾಡುತ್ತೆ, ಅದೇ ಮಾನದಂಡವನ್ನು ಮುಸ್ಲಿಂ ಸಮುದಾಯಕ್ಕೆ ಅಪ್ಲೈ ಮಾಡಬೇಕು. ಆದರೆ ಮಾಡ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲ ಅಂತ ಹೇಳಿದರೆ, ನಮ್ಮವರು ಗೆಲ್ಲೋದಿಲ್ಲ. ಇದನ್ನು ಮುಸ್ಲಿಂ ಸಮುದಾಯದ ನಾಯಕರು ಕೂಡ ಹೇಳ್ತಾರೆ, ಕಾಂಗ್ರೆಸ್ ಇದ್ದು, ಆಮೇಲೆ ಬೇರೆಯವರು ಕೂಡ ಹೇಳ್ತಾರೆ ಮುಸ್ಲಿಮರು ಗೆಲ್ಲೋದಿಲ್ಲ ಅಂತ ಹೇಳ್ಬಿಟ್ಟು. ನೀವು ಅಹಿಂದ ಅಂತ ಒಂದು ಮತದಾರರ ಒಂದು ವರ್ಗವನ್ನು ಕ್ರಿಯೇಟ್ ಮಾಡಿದ ನಂತರ ಆ ಅಹಿಂದ ಮತದಾರ ವರ್ಗ ಎಲ್ಲ ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ಸಿಗೆ ಓಟ್ ಹಾಕಬೇಕಲ್ವಾ. ಮುಸ್ಲಿಂ ಅಭ್ಯರ್ಥಿ ನಿಂತ ಕ್ಷೇತ್ರಗಳಲ್ಲಿ ಯಾಕೆ ಕೈ ಕೊಡ್ತಾ ಇದೆ? ತಪ್ಪು ಯಾರದಿಲ್ಲಿ? ನನ್ನ ಪ್ರಕಾರ ಕಾಂಗ್ರೆಸ್ ಪಕ್ಷದ್ದೇ ತಪ್ಪಿದೆ, ಕಾಂಗ್ರೆಸ್ ನಾಯಕತ್ವದ್ದೇ ತಪ್ಪಿದೆ. ಕಾಂಗ್ರೆಸ್ ನಾಯಕತ್ವ ತನ್ನ ವೋಟ್ ಬ್ಯಾಂಕನ್ನು ಎಲ್ಲ ಕ್ಷೇತ್ರಗಳಲ್ಲೂ ಸರಿಯಾದ ರೀತಿಯಲ್ಲಿ ಹಿಡಿತಕ್ಕೆ ತಗೊಳ್ಳಿಕ್ಕೆ ಆಗಿಲ್ಲ ಅನ್ನುವಂಥದ್ದು. ಇದು ಮುಸ್ಲಿಮರ ಬಹಳ ದೊಡ್ಡ ಸಮಸ್ಯೆ. ಇನ್ನೊಂದು ಕಡೆಯ ವಾದ, ಕೆಲವರು ಈ ಥರ ಹೇಳ್ತಾರೆ, ನೀವು ಬರೇ ಕಾಂಗ್ರೆಸ್ಗೆ ನೀವು ನೇತಾಕೊಳ್ಳೋದ್ರಿಂದ ನಿಮ್ಗೆ ಈ ಥರ ಆಗ್ತಾ ಇದೆ, ನೀವು ಎಲ್ಲ ಪಕ್ಷಗಳಲ್ಲಿ ಹರಿದು ಹಂಚಿ ಹೋಗ್ಬೇಕಪ್ಪ ಅಂತ ನಮಗೆ ಭಾಳ ಮಂದಿ ಗೆಳೆಯರು ಹೇಳ್ತಾರೆ. ಬೇರೆ ಬೇರೆ ಪಕ್ಷಗಳಲ್ಲಿ ಇರಬೇಕು ನೀವು, ಆವಾಗ ನಿಮಗೆ ಸರಿಯಾದ ಪ್ರಾತಿನಿಧ್ಯ ಸಿಗುತ್ತೆ ಅಂತ ಹೇಳಿಬಿಟ್ಟು. ಈ ಮಾತನ್ನು ನಾವು ಲೆಕ್ಕಕ್ಕೆ ತೆಗೆದುಕೊಂಡ್ರೆ ಆಯಿತು, ಯಾವ್ಯಾವ ಪಕ್ಷಕ್ಕೆ ನಾವು ಇದು ಮಾಡ್ಬೋದು, ಯಾರು ಕೊಡ್ತಾರೆ ನಮಗೆ ಟಿಕೆಟು. ಇಲ್ಲಿ ಬಹಳ ಮುಖ್ಯವಾಗಿರೋದು 2 ಪಕ್ಷ ಇವತ್ತು, ಕಾಂಗ್ರೆಸ್ ಮತ್ತು BJP.
BJPಯವರು ಮುಸ್ಲಿಮರಿಗೆ ಒಂದೇ ಒಂದು ಟಿಕೆಟನ್ನು ಕೊಡ್ತಾ ಇಲ್ಲ. 224 ಕ್ಷೇತ್ರಗಳಲ್ಲಿ ಒಂದು ಕ್ಷೇತ್ರದಲ್ಲೂ ಕೂಡ ಮುಸ್ಲಿಮರನ್ನ ಅವರು ಕಣಕ್ಕೆ ಇಳಿಸ್ತಾ ಇಲ್ಲ. ಇದು ಇತ್ತೀಚೆಗಿನ ಕೆಲವು ಚುನಾವಣೆಗಳಲ್ಲಿ ಇದು ನಡ್ಕೊಂಡು ಬರ್ತಾ ಇದೆ. BJPನಲ್ಲಿ ನನ್ನ ಬಹಳಷ್ಟು ಸ್ನೇಹಿತರು ಇದ್ದಾರೆ. ಅವ್ರಿಗೆ ನಾನು ಕೇಳ್ತಾ ಇರ್ತೀನಿ, ನಾನು ಯಾವಾಗಲೂ, ಯಾಕೆ ನೀವು ಕೊಡಲ್ಲ ಅಂತ ಹೇಳ್ಬಿಟ್ಟು. ಇಲ್ಲ, ನೀವು ನಮಗೆ ಓಟ್ ಹಾಕಲ್ಲ, ನಮಗೆ BJPಗೆ, ಆದ್ರಿಂದ ನಾವು ಕೊಡಲ್ಲ. ಓಟ್ ಹಾಕಲ್ಲ ಅಂತೇಳಿ ಹೇಗೆ ಹೇಳ್ತೀರಿ? ನೀವು ಕೊಟ್ಟು ನೋಡಿದ್ದೀರಾ? ಕೊಟ್ಟು ನೀವು ಅಭ್ಯರ್ಥಿ, ಈಗ JDSನವ್ರು ಹೇಳ್ಬೋದು ಅದನ್ನ, ಕುಮಾರಸ್ವಾಮಿ ಅವರು ಅದನ್ನ ಹೇಳ್ಬೋದು. ನಾನು 2023ರಲ್ಲಿ ನಾನು 22 ಮುಸ್ಲಿಂ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಟ್ಟಿದ್ದೇನೆ, ನೀವು ನನಗೆ ಓಟ್ ಹಾಕಿಲ್ಲ, ಆದ್ರಿಂದ ನಾನು ಇನ್ನು ಮುಂದೆ ಕೊಡೋದಿಲ್ಲ ಅಂತ ಹೇಳ್ಬೋದು ಅಲ್ವಾ? ಅವ್ರು ಇನ್ನು ಮುಂದೆ ಕೊಡ್ತಾರೆ ಇಲ್ಲೋ ಗೊತ್ತಿಲ್ಲ. ಮುಂದಿನ ಎಲೆಕ್ಷನ್ ನಲ್ಲಿ 28ರಲ್ಲಿ ಏನಾಗುತ್ತೆ, ಕರ್ನಾಟಕದ ರಾಜಕೀಯ ಯಾವ ತಿರುವು ತಗೊಳ್ಳುತ್ತೆ ನಮ್ಗೆ ಯಾರಿಗೆ ಈಗಲೇ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅವ್ರು ಹೇಳ್ಬೋದು, ಅದ್ರಲ್ಲೊಂದು ಅರ್ಥ ಇದೆ. ಹೇಳಿದ್ರೆ ನಾನು ಟಿಕೆಟ್ ಕೊಟ್ಟು ನೋಡಿದ 23ರಲ್ಲಿ ನಾನು ಮುಸ್ಲಿಂ ಸಮುದಾಯದ ಜೊತೆಗೆ ಮಾತುಕತೆ ಮಾಡಿ ಅವರ ಬೇಡಿಕೆಯ ಪ್ರಕಾರ 22 ಕೊಟ್ಟೆ ನಾನು, ಆದರೆ ನನ್ನ ಯಾರು ಗೆಲ್ಲಿಸಲಿಲ್ಲ ಅವರು ಅಂತ ಹೇಳ್ಬೋದು. BJPಯವರು ಹೆಂಗೆ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ? ಅದರ ಅರ್ಥ ಸ್ಪಷ್ಟ. ಏನು ಅಂತ ಹೇಳಿದ್ರೆ, BJPದ್ದು ಮುಸ್ಲಿಂ ದ್ವೇಷಿ ರಾಜಕೀಯ. ಬಹಳ ಸ್ಪಷ್ಟವಾಗಿ ಅವ್ರ ಎದ್ದು ಕಾಣಿಸ್ತಾ ಇರೋದು ಮುಸ್ಲಿಂ ದ್ವೇಷದ ರಾಜಕೀಯ. ಏನೇ ಆದ್ರೂ ನಾವು ಮುಸ್ಲಿಮರನ್ನ ಸಹಿಸಿಕೊಳ್ಳೋದಿಲ್ಲ. ಆಮೇಲೆ ಅವರು ರಾಜಕೀಯದಲ್ಲಿ ಎತ್ತಾ ಇರುವಂತಹ ವಿಷಯಗಳು ಕೂಡ, ರಾಜಕೀಯ ಸಂಗತಿಗಳು ಕೂಡ ಮುಸ್ಲಿಮರಿಗೆ ಸಂಬಂಧಿಸಿದ್ದೇ ಇರ್ತವೆ ಮತ್ತು ಮುಸ್ಲಿಮರ ವಿರುದ್ಧ ಇರ್ತವೆ. ಯಾವುದು ಮುಸ್ಲಿಮರ ಪರವಾಗಿರೋದಿಲ್ಲ. ಪರವಾಗಿ ಅಂತ ಬೇಡ, ನ್ಯಾಯದ ಪರವಾಗಿ ಆದ್ರೂ ಇರಬೇಕಲ್ಲ, ಅದು ಇರೋದಿಲ್ಲ. ಹಾಗಾಗಿ ಮುಸ್ಲಿಮರ ಇವತ್ತಿನ ರಾಜಕೀಯ ಪ್ರಾತಿನಿಧ್ಯ ಇದೆಯಲ್ಲ, ಬಹಳ ದೊಡ್ಡ ಸಂಕಷ್ಟವನ್ನ ನಾವು ಎದುರಿಸ್ತಾ ಇದ್ದೀವಿ. ಕಾಂಗ್ರೆಸ್ ಒಂದೇ ಪಕ್ಷವನ್ನೇ ನಚ್ಕೊಂಡಿದೆ, ಬಟ್ ಕಾಂಗ್ರೆಸ್ ಕೂಡ ಕೆಲವು ಟೈಮ್ ಕೈ ಕೊಡ್ತಾ ಇದೆ. ಹೌದು. ಇದಕ್ಕೆ ದಾರಿ ಏನು ಅಲ್ವಾ? ಇದಕ್ಕೆ ದಾರಿ ಏನು ಅನ್ನೋದನ್ನ ಸಮುದಾಯದ ನಾಯಕರು, ಸಮುದಾಯದ ಸಾಮಾಜಿಕ ನಾಯಕರು ಬಹಳ ಮುಖ್ಯವಾಗಿ ಇದನ್ನು ವಿಚಾರ ಮಾಡಬೇಕಾಗತ್ತೆ, ಮತ್ತು ಸಮುದಾಯದ ಬುದ್ಧಿಜೀವಿಗಳು ಇದನ್ನು ವಿಚಾರ ಮಾಡಬೇಕಾಗತ್ತೆ. ಆವಾಗ ದಾರಿಗಳು ಹೊಳಿತದೆ. ಯಾಕಂತ ಹೇಳಿದ್ರೆ, ಈಗ ಏನು ಈ ರಾಜಕೀಯದ ನೆರೇಷನ್ ಈಗ ನಮ್ಮ ಮುಂದೆ ಇದೆ, ಇದು ಆಂಟಿ ಡೆಮಾಕ್ರೆಟಿಕ್ ಕೂಡ, ಪ್ರಜಾಪ್ರಭುತ್ವ ವಿರೋಧಿ ನಿಲುವು ಕೂಡ ಇದು ಕೇವಲ ನೀವು ಮುಸ್ಲಿಂ ವಿರೋಧಿ ಅಂತ ಹೇಳ್ಬಿಟ್ಟು ನೀವು ತಿಳ್ಕೊಬೇಡಿ. ನೀವು ಇದು ನಮ್ಮ ಪ್ರಜಾಪ್ರಭುತ್ವದ ಮುಖ್ಯ ಆಶಯ ಏನು ಅಂತ ಹೇಳಿದ್ರೆ, ಎಲ್ಲ ಸಮುದಾಯವನ್ನು ಒಳಗೊಳ್ಳೋದು. ಎರಡನೇದು, ಗಟ್ಟಿಯಾಗಿ ಮಾತನಾಡ್ಲಿಕ್ಕೆ ಆಗದಿರುವಂತಹ ಸಮುದಾಯಗಳು ಯಾವುದಿದೆ ಅವರಿಗೆ ಬಲ ತುಂಬೋದು. ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ನಮ್ಮ ಸಂವಿಧಾನ ಹೇಳ್ಕೊಟ್ಟಿರೋದು ಅದನ್ನು ನಮಗೆ. ಅದು ಎರಡೂ ಕೂಡ ನೀವು ಒಂದು ರಾಜಕೀಯ ಪಕ್ಷದವರು ಟಿಕೆಟ್ ಅನ್ನು ವಿತರಿಸುವಾಗ ಇದನ್ನ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಹಾಗಾಗಿ ಈ ಪ್ರಶ್ನೆ ನಾನು ಈಗ ಎತ್ತಾ ಇದ್ದೀನಿ. ಇದು ನೀವು ಅನ್ಕೋಬಹುದು, ನೀವು ಮುಸ್ಲಿಮರ ಪರವಾಗಿ ಮಾತಾಡ್ತಾ ಇದ್ರೆ ಅಲ್ಲ. ನೀವು OBC ನಲ್ಲಿಯೂ ಕೂಡ ಕಾಂಗ್ರೆಸ್ನಲ್ಲಿ ಇನ್ನೂ ಒಂದಾಗ್ತಾ ಇದೆ. ಅತ್ಯಂತ ಮೈನ್ಯೂಟ್ ಕಮ್ಯುನಿಟಿಗಳಿದೆ, ಜಾತಿ ಸಂಖ್ಯೆಯ ಬಲ ಇಲ್ದಿದ್ದವರು, ಜನಸಂಖ್ಯೆಯ ಬಲ ಇಲ್ಲದ ಸಮುದಾಯಗಳಿದೆ ಬಹಳಷ್ಟು. ನೀವು ಅಹಿಂದ ಅಂದಾಗ ಆ ಹಿಂದುಳಿದ ವರ್ಗದಲ್ಲಿ ಬರುವಂತಹ 100 ಚಿಲ್ಲರೆ ಜಾತಿಗಳಿದೆಯಲ್ಲ, ಎಲ್ರಿಗೂ ಕೂಡ ನ್ಯಾಯ ಒದಗಿಸ್ಬೇಕಾಗತ್ತೆ ನೀವು. ಆವಾಗ ಅವ್ರು ಗೆಲ್ತಾರ? ಅತ್ಯಂತ ಈಗ ಒಂದು ಸಮುದಾಯ ಇದೆ, ಅಲ್ಲಿ ಒಂದು ಈಗ ಕ್ಷೌರಿಕ ಸಮುದಾಯದವರು, ಸವಿತಾ ಸಮುದಾಯದವರು ಇದ್ದಾರೆ, ಅವರಿಗೆ ನೀವು ಒಂದು ಟಿಕೆಟ್ ಕೊಡ್ತೀರಿ, ಜನಸಂಖ್ಯೆ ಇಲ್ಲ ಅವ್ರದ್ದು, ಅವ್ರು ಗೆಲ್ತಾರ? ಈಗ ಮಾತಾಡೋದು ನಾವು ಅದೇ ತಾನೆ, ಜನಸಂಖ್ಯೆ ಜಾಸ್ತಿ ಇರಬೇಕು ಗೆಲ್ತಾರೆ ಅಂತ ಹೇಳ್ಬಿಟ್ಟು. ಆವಾಗ ಅವರಿಗೆ ಉಳಿದ ಹಿಂದುಳಿದ ವರ್ಗಗಳು, ಅಹಿಂದ ವರ್ಗದವರು ಮತ ಹಾಕ್ಬೇಕು ಅಲ್ವಾ? ಅಥವಾ ಈ ಅಹಿಂದ ತತ್ವವನ್ನು ಒಪ್ಪುವಂತಹ ಲಿಂಗಾಯತ ನಾಯಕರು ಇದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ, ಒಕ್ಕಲಿಗ ನಾಯಕರು ಇದ್ದಾರೆ, ಇದನ್ನ ಮಾತಾಡುವಂಥವ್ರು, ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡುವಂತಹ ಒಕ್ಕಲಿಗ ಸಮುದಾಯದ ಬಹಳ ದೊಡ್ಡ ರಾಜಕಾರಣಿಗಳೆಲ್ಲ ಇದ್ದಾರೆ. ಆಮೇಲೆ ಲಿಂಗಾಯತ ಸಮುದಾಯದಲ್ಲೂ ಬಸವಣ್ಣನ ತತ್ವ ಇನ್ನೇನು, ಬಸವಣ್ಣ ಅದೇ ತಾನೇ ಮಾಡಿದ್ದು. ಜಾತಿಗಳ ಈ ಶ್ರೇಣೀಕೃತ ಜಾತಿ ವ್ಯವಸ್ಥೆ ವಿರುದ್ಧ ತಾನೆ ಬಸವಣ್ಣ ಕೆಲಸ ಮಾಡಿರೋದು. ಸೊ ಅವರು ಕೂಡ ಇದ್ದಾರೆ ಬಹಳ ಮಂದಿ ಆ ಥರದವರು. ಅವರೆಲ್ಲ ಯೋಚನೆ ಮಾಡಿ ಇದನ್ನ ಮಾಡಬೇಕದನ್ನ. ಸೊ ಕಾಂಗ್ರೆಸ್ನಲ್ಲಿ ಈ ತರದ ಒಂದು ಗುಂಪು ಹಿಂದೆ ಇತ್ತು. ನಿಮ್ಗೆ ಒಂದು ಉದಾಹರಣೆ ಹೇಳ್ತೀನಿ ನಾನು. ಕಾರ್ಕಳದಲ್ಲಿ ವೀರಪ್ಪ ಮೊಯ್ಲಿ ಅವರು ಸತತವಾಗಿ 7 ಸಲ MLA ಆದರು. ಅವರು ಯಾವ ಕಮ್ಯುನಿಟಿ? ಅವರು ಈ ದೇವಸ್ಥಾನದಲ್ಲಿ ವಾದ್ಯ ಊದ್ತಾರಲ್ಲ ಆ ಸಮುದಾಯದವರು. ಅವ್ರ ಜನಸಂಖ್ಯೆ ಕೆಲವು ಸಾವಿರ ಇದೆ. ಲಕ್ಷಾಂತರ ಮತದಾರರಲ್ಲಿ ಅವ್ರದ್ದು ಕೆಲವು ಸಾವಿರ ಇದ್ದಂತಹ ಮತದಾರ ವರ್ಗದಿಂದ ಬಂದಂತಹ ಒಬ್ಬ ಅಭ್ಯರ್ಥಿಯನ್ನ ಕಾಂಗ್ರೆಸ್ ಪಕ್ಷ ತನ್ನ ಅಭ್ಯರ್ಥಿಯನ್ನಾಗಿ ಸತತವಾಗಿ 6-7 ಸಲ ಗೆಲ್ಲಿಸ್ತು ಮತ್ತು ಮುಖ್ಯಮಂತ್ರಿ ಮಾಡಿ. ಹೇಗೆ ಸಾಧ್ಯ ಆಯ್ತು? ಅದು ಕಾಂಗ್ರೆಸ್ ಹಿಂದೆ ಪಾಲಿಸಿಕೊಂಡು ಬಂದಂತ ಸಾಮಾಜಿಕ ನ್ಯಾಯದ ಒಂದು ಪರಿಪಾಲನೆ. ಅದು ಎಲ್ಲಾ ಸಮುದಾಯದವರನ್ನು ಒಳಗೊಳ್ಳಬೇಕು ಅಂತ ಹೇಳ್ಬಿಟ್ಟು. ಹಾಗಾಗಿ ಇವತ್ತು ಕಾಂಗ್ರೆಸ್ ಹೇಳ್ತಾ ಇದೆ ಅದನ್ನೇ, ಏನು ಬಲಿಷ್ಠರಿರ್ಬೋದು, ದುರ್ಬಲರಿರ್ಬೋದು, ಎಲ್ಲಾ ಸಮುದಾಯದವರಿಗೂ ಕೂಡ ನಾವು ಪ್ರಾತಿನಿಧ್ಯ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅದನ್ನು ಮಾಡ್ತಾನೂ ಇದೆ. ಅದು ಆದ್ರೆ BJP ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಇಲ್ಲ ನಾವು ಇಂಥವ್ರಿಗೆ ಟಿಕೆಟ್ ಕೊಡಲ್ಲ, ನೇರವಾಗಿ ಹೇಳ್ತಾ ಇದೆ ಅದು. ಸೊ ಈ ವಿದ್ವೇಷದ ರಾಜಕೀಯ ಇದೆಯಲ್ಲ, ಇದರಿಂದಾಗಿ ಮುಸ್ಲಿಮರಿಗೆ ಪ್ರಾತಿನಿಧ್ಯ ಕಡಿಮೆ ಆಗ್ತಾ ಇದೆ. ಇದು ಬಂದು ಎಲ್ಲಿಗೆ ಬಂದಿದೆ ಅಂತ ಹೇಳಿದ್ರೆ, ಇವತ್ತಿನ ಪರಿಸ್ಥಿತಿ ಕಾಂಗ್ರೆಸ್ ಈಸ್ ಎ ಲಯಬಿಲಿಟಿ ಟು ಮುಸ್ಲಿಮ್ಸ್.
ಮುಸ್ಲಿಮ್ಸ್ ಆರ್ ಲಯಬಿಲಿಟಿ ಟು ಕಾಂಗ್ರೆಸ್ ಅಂತ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ ಇವತ್ತು. ಅಂತ ಪರಿಸ್ಥಿತಿ ಬರಬಾರ್ದು, ಅಂತ ಪರಿಸ್ಥಿತಿ ಬಂದಿದೆ ಅಂತ ನನಗೆ ಅನಿಸ್ತಾ ಇದೆ. ಹೇಗೆ ಅಂತ ನೀವು ಕೇಳ್ಬೋದು. ನೀವು ಬಹಳ ಮಂದಿ ಬಿಜೆಪಿಯವರು ಮಾತಾಡುವಾಗ ಏನು ಹೇಳ್ತಾರೆ, ನೋಡ್ರಿ ಅದು ಸಾಬ್ರ ಪಾರ್ಟಿ ಕಾಂಗ್ರೆಸ್ಸು, ಅವ್ರ ಬಗ್ಗೆನೇ ಮಾತಾಡ್ತಾ ಇರ್ತಾರೆ, ಯಾವಾಗಲೂ ಅವರಿಗೆ ಬೆಂಬಲ ಮಾಡ್ತಾರೆ, ಪ್ರತಿಯೊಂದು ವಿಷಯದಲ್ಲೂ ಅವ್ರನ್ನ ಬೆಂಬಲಿಸ್ತಾರೆ, ಆಮೇಲೆ ಅವರಿಗೆ ರಾಜಕೀಯದಲ್ಲಿ ಅವ್ರನ್ನ ಮುಂದೆ ತರಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಅಲ್ವಾ. ಇದು ಎಂಥ ಪ್ರಚಾರ, ಆ ನೆರೇಷನ್ ಎಷ್ಟು ಬಲವಾಗಿ ಪ್ರಚಾರ ಮಾಡಿ ಆಗಿದೆ ಅಂತ ಹೇಳಿದ್ರೆ, ಹಿಟ್ಲರ್ ಕಾಲದಲ್ಲಿ ಗೋಬೆಲ್ಸ್ ಅಂತ ಒಬ್ಬ ಮಂತ್ರಿ ಇದ್ದ, ಒಂದು ಸುಳ್ಳನ್ನ ಪ್ರತಿದಿನ 10 ಸಲ ಹೇಳೋದು ಬೇರೆ ಬೇರೆಯವರು. ಒಂದು ತಿಂಗಳಲ್ಲಿ ಅದೇ ಸತ್ಯ ಆಗ್ಬಿಡುತ್ತೆ, ಆಮೇಲೆ ಎಲ್ಲರೂ ಅದೇ ಸತ್ಯ ಅಂತ ನಂಬ್ಕೊಂಡ್ಬಿಡ್ತಾರೆ. ಆ ತರ ಬಿಜೆಪಿಯ ಪ್ರಚಾರ ಆಗಿದೆ ಇವತ್ತು. ಕಾಂಗ್ರೆಸ್ ಮುಸ್ಲಿಮರ ಪಕ್ಷ ಅಂತ ಹೇಳ್ಬಿಟ್ಟು, ಕಾಂಗ್ರೆಸ್ ಮುಸ್ಲಿಮರ ಪಕ್ಷ ಅಂತ ಹೇಳಿದ್ರೆ ಎಷ್ಟು ಮಂದಿ MLA ಅಲ್ಲಿ ಇರೋದು? 9 ಮಂದಿ. ಮೊನ್ನೆ ಉಪಚುನಾವಣೆಯಲ್ಲಿ ಒಬ್ರು ಗೆದ್ರು, 10 ಮಂದಿ ಇದ್ದಾರೆ. 224ರಲ್ಲಿ ಕೇವಲ 10 ಮಂದಿ ಕಾಂಗ್ರೆಸ್ನಲ್ಲಿ ಮುಸ್ಲಿಂ MLA ಹಾಗಿದ್ರೆ ಕಾಂಗ್ರೆಸ್ ಮುಸ್ಲಿಂ ಪಕ್ಷ ಹೆಂಗಾಗುತ್ತೆ? ಜನಸಂಖ್ಯೆಗೆ ಅನುಗುಣವಾಗಿ ಎಷ್ಟಿರಬೇಕಿತ್ತು? ಜನಸಂಖ್ಯೆಗೆ ಅನುಗುಣವಾಗಿ 35 ಇರಬೇಕಾಗಿತ್ತು. 35. ಹೌದು, 32ರಿಂದ 35 ಟಿಕೆಟ್ಗಳನ್ನು ನೀವು ಕೊಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಹಿಂದೆನೂ ಕೂಡ ಡಿಮಾಂಡ್ ಮಾಡಿದ್ದಾರೆ. ಡಿಮಾಂಡ್ ಮಾಡಿರೋವಾಗಲೂ ಕೂಡ ಕಾಂಗ್ರೆಸ್ ಕೊಟ್ಟಿಲ್ಲ. ಕಾಂಗ್ರೆಸ್ ಹೆದರ್ತಾ ಇದೆ. ಬಿಜೆಪಿ ಮಾಡುವ ಈ ಅಪಪ್ರಚಾರ ಇದೆಯಲ್ಲ, ಕಾಂಗ್ರೆಸ್ ಮುಸ್ಲಿಮರ ಪಕ್ಷ ಅನ್ನುವಂಥ ಅಪಪ್ರಚಾರ ಇದೆಯಲ್ಲ, ಇದಕ್ಕೆ ಭಯಪಟ್ಟು ಕಾಂಗ್ರೆಸ್ಸು ಮುಸ್ಲಿಮರಿಗೆ ಕಡಿಮೆ ಟಿಕೆಟ್ಗಳನ್ನು ಕೊಡ್ತಾ ಇದೆ. ಇದು ಮುಸ್ಲಿಮರ ದುರಂತ, ರಾಜಕೀಯ ದುರಂತ ಇದು. ಮತ್ತೆ ಟಿಕೆಟ್ ಕೆಲವು ಕಡೆ ಕೊಟ್ಟ ಕಡೆ ಗೆಲ್ಲಿಸ್ಕೊಳಕ್ಕಾಗ್ತಿಲ್ಲ. ಅದು ಒಂದು ಯಾರು ಗೆಲ್ಲಿಸ್ಬೇಕು? ಕಾಂಗ್ರೆಸ್ ನಾಯಕತ್ವ ಗೆಲ್ಲಿಸ್ಬೇಕು ತಾನೆ. ನೀವು ಅಹಿಂದ ಯಾಕೆ ಗೆಲ್ಸಕ್ಕಾಗ್ತಿಲ್ಲ ಸರ್? ಅದು ನೀವು ಅಹಿಂದ ಅಂದಾಗ ಹಿಂದುಳಿದ ವರ್ಗದ ಬೇರೆ ಸಮುದಾಯದಿಂದ ನಿಂತವರು, ಈಡಿಗ ಸಮುದಾಯ ಇರ್ಬೋದು, ಬಿಲ್ಲವ ಸಮುದಾಯ ಇರ್ಬೋದು, ಕುರುಬ ಸಮುದಾಯ ಇರ್ಬೋದು, ಗಂಗಾ ಮತಸ್ಥರು ಇರ್ಬೋದು, ಗಾಣಿಗ ಸಮುದಾಯದ ಇರ್ಬೋದು, ಆ ಅಭ್ಯರ್ಥಿಗಳಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಾಗ ಆ ಕ್ಷೇತ್ರದಲ್ಲಿರುವಂತಹ ಮುಸ್ಲಿಮರು ಅವರಿಗೆ ಓಟ್ ಹಾಕ್ತಾರೆ. ಎಲ್ಲ ಅಹಿಂದದವರು. ಆದ್ರೆ ಅಲ್ಲಿ ಮುಸ್ಲಿಮರಿಗೆ ಕೊಟ್ಟಾಗ ಏನು ಈ ಹಿಂದುಳಿದ ವರ್ಗದವರು ಇದ್ದಾರೆ, ಕಾಂಗ್ರೆಸ್ ಪಕ್ಷದಲ್ಲೇ ಇರುವಂತವ್ರು, ಬಿಜೆಪಿನಲ್ಲೂ ಹಿಂದುಳಿದ ವರ್ಗದವರು ಇದ್ದಾರೆ, ಮತ ಹಾಕ್ತಾರೆ ಅವರಿಗೂ ಕೂಡ, ಆಯಾ ಸಂದರ್ಭ ನೋಡ್ಕೊಂಡು ಹಾಕ್ತಾರೆ ಅವರು. ಆಯ್ತಾ? ಈಗ ಈಶ್ವರಪ್ಪ ಅವರನ್ನು ಗೆಲ್ಲಿಸ್ತಾ ಇರ್ಲಿಲ್ವ ಕುರುಬರೆಲ್ಲ, ಆತರ. ಅಥವಾ ಬಂಡೆಪ್ಪ ಕಾಶಂಪುರ ಅವರನ್ನ JDS ನಲ್ಲಿ ನಿಂತಾಗ ಕುರುಬ ಸಮುದಾಯದವರು ಗಟ್ಟಿಯಾಗಿ ಬೆಂಬಲಿಸಿ ಗೆಲ್ಲಿಸ್ತಾ ಇದ್ರಲ್ಲ, ಈ ತರದ್ದು. ಆದ್ರೆ ಈ ರಿವರ್ಸ್ ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಇತ್ತೀಚೆಗೆ ಬಿಜೆಪಿ ನಡೆಸ್ತಾ ಇರುವಂತಹ ಈ ಡಿವಿಷನ್, ಈ ವಿಭಜಕ ರಾಜಕೀಯ ಇದೆಯಲ್ಲ, ಇದು ಜನರ ಮನಸ್ಸಿಗೆ ಅಚ್ಚೊತ್ತಾ ಇದೆ. ಇವರು ಹೇಳಿರೋದು ಸತ್ಯ ಅಂತ ಹೇಳ್ಬಿಟ್ಟು ಇವರು ಏನು ಸುಳ್ಳು ನರೇಷನ್ ಅನ್ನು ಕಟ್ಟಿಕೊಡ್ತಾ ಇದ್ದಾರೆ, ಅದು ಸತ್ಯ ಅಂತ ಬಹಳ ಮಂದಿ ನಂಬ್ಕೊಂಡಿದ್ದಾರೆ. ಅದರಿಂದಾಗಿ ಅದು ಆಗ್ತಾ ಇದೆ. ಅದನ್ನ ಸ್ಪಷ್ಟವಾಗಿ ಎದುರಿಸೋದಕ್ಕೆ ಕಾಂಗ್ರೆಸ್ ಪಕ್ಷ ಹೆದರ್ತಾ ಇದೆ, ಸಾಧ್ಯ ಆಗ್ತಿಲ್ಲ. ಈಗ ಇತ್ತೀಚೆಗಿನ ದಿನಗಳಲ್ಲಿ ಈಗ ಇಬ್ರು ನಾಯಕರು ಬಹಳ ಪ್ರಬಲವಾಗಿ ಮಾತಾಡೋರು ಕಾಂಗ್ರೆಸ್ನಲ್ಲಿ ಇದ್ದಾರೆ. ಏನು ಕೋಮುವಾದದ ಬಗ್ಗೆ, ಬಿಜೆಪಿಯ ಕೋಮುವಾದಿ ನೀತಿಯ ಬಗ್ಗೆ, ವಿಭಜಕ ನೀತಿಯ ಬಗ್ಗೆ ಬಹಳ ಸ್ಪಷ್ಟವಾಗಿ ಮಾತಾಡ್ತಾ ಇರೋರು ಒಬ್ರು KPCC ಅಧ್ಯಕ್ಷರಾದಂತಹ BK ಹರಿಪ್ರಸಾದ್ ಅವರು, ಇನ್ನೊಬ್ರು ಪ್ರಿಯಾಂಕ್ ಖರ್ಗೆ ಅವರು, ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು ಬಹಳ ಖಚಿತವಾಗಿ ಸ್ಪಷ್ಟವಾಗಿ ಮಾತಾಡ್ತಾ ಇದ್ದಾರೆ. ಈ ತರ ಇಡೀ ಕಾಂಗ್ರೆಸ್ ಪಕ್ಷ ಮಾತಾಡ್ತಾ ಇದೆಯಾ? ಇಲ್ಲ. ಹರಿಪ್ರಸಾದ್ ಅವರೇ ಹಿಂದೆ ನಾನು ಮಾಡಿದ ಇಂಟರ್ವ್ಯೂನಲ್ಲಿ ಅವ್ರು ಹೇಳ್ತಾ ಇದ್ರು, ನಮ್ಮ ಪಕ್ಷದೊಳಗೆ ಸ್ಲೀಪರ್ ಸೆಲ್ ಇದೆ ಹನೀಫ್ ಅವರೇ ಅಂತ. ಯಾವುದು ಸ್ಲೀಪರ್ ಸೆಲ್? ಸಂಘ ಪರಿವಾರದ ಸ್ಲೀಪರ್ ಸೆಲ್ ನಮ್ಮ ಪಕ್ಷದ ಒಳಗಡೆನೆ ಇದೆ. ನಮ್ಮ ಪಕ್ಷದಲ್ಲಿರುವಂತ ಎಷ್ಟೋ ಮಂದಿ ನಾಯಕರು, MLCಗಳು, MLAಗಳು ಎಲ್ಲರೂ ಕೂಡ ಒಳಗಿಂದೊಳಗೆ ಬಿಜೆಪಿ ಐಡಿಯಾಲಜಿಗೆ ಮೆಚ್ಚುಗೆ ವ್ಯಕ್ತಪಡಿಸುವವರಿದ್ದಾರೆ, ಅದೇ ತರ ಕಾರ್ಯಾಚರಿಸುವವರು ಇದ್ದಾರೆ ಅಂತ ಹೇಳ್ಬಿಟ್ಟು. ಇದು ಕಾಂಗ್ರೆಸ್ ಪಕ್ಷದ ಸಮಸ್ಯೆ, ಮುಸ್ಲಿಮರ ಸಮಸ್ಯೆ ಅಲ್ಲ. ಇದು ಕಾಂಗ್ರೆಸ್ ತನ್ನ ಸಿದ್ಧಾಂತವನ್ನ ಏನು ಹೇಳ್ತಾ ಇದೆ, ಆ ಸಿದ್ಧಾಂತಕ್ಕೆ ಅನುಗುಣವಾಗಿ ತಮ್ಮ ನಾಯಕರನ್ನ, ತಮ್ಮ ಕಾರ್ಯಕರ್ತರನ್ನ ತರಬೇತಿಗೊಳಿಸ್ಲಿಕ್ಕೆ ಆಗಿಲ್ಲ ಅನ್ನೋದನ್ನು ತೋರಿಸ್ತದೆ. ಇದು ಒಟ್ಟಾರೆ ಕೇಡರ್ ಮಟ್ಟದಲ್ಲಿ ಕಾಂಗ್ರೆಸ್ ಏನು ಕೆಲಸ ಮಾಡಬೇಕಾಗಿತ್ತಲ್ಲ ಅದು ಮಾಡ್ತಿಲ್ಲ. ಅಂದ್ರೆ ಏನಾಗ್ತಿದೆ ಅಂತಂದ್ರೆ, ಕಾಂಗ್ರೆಸ್ ಏನೋ ಆ ಥರ ಕೊಡಬೇಕು, ನಾವು ಎಲ್ಲ ಕಮ್ಯುನಿಟಿಗಳಿಗೆ ಅವಕಾಶ ಕೊಡಬೇಕು ಅಂತ ಮನಸ್ಸಿದ್ರು ಕೂಡ BJP ಅವರು ಏನು ಫೋರ್ಸ್ಲಿ ಹಿಂದುತ್ವವನ್ನು ಬಿತ್ತಾ ಇದಾರಲ್ಲ, ಯುವ ಜನರಾಗಲಿ ನಮ್ಮಂಥ ಹುಡುಗರ ತಲೆಯಲ್ಲಿ ಬಿತ್ತಾ ಇದಾರಲ್ಲ, ಅದ್ರ ಮುಂದೆ ಕಾಂಗ್ರೆಸ್ ಏನು ವರ್ಕೌಟ್ ಆಗ್ತಿಲ್ಲ ಅಂತ ಅನ್ಸುತ್ತೆ. ಹೌದು, ಮಾಡಬೇಕು. ಇವರು ತಮ್ಮ ತತ್ವ ಸಿದ್ಧಾಂತ ಏನಿದೆ ಅದನ್ನು ಬಹಳ ಬಲವಾದ ರೀತಿಯಲ್ಲಿ ಪ್ರಚಾರ ಮಾಡುವಂತಹ ಕೆಲಸವನ್ನು ಮಾಡಬೇಕು. ಕಾಂಗ್ರೆಸ್ ಅದನ್ನು ಮಾಡ್ತಾ ಇಲ್ಲ, ಯಶಸ್ವಿ ಆಗ್ತಾ ಇಲ್ಲ. ಇದಕ್ಕೆ ಪರಿಹಾರ ಏನು ಅಂತ ಹೇಳಿದ್ರೆ, ಮುಸ್ಲಿಮರು ಆಲ್ಟರ್ನೇಟಿವ್ ಪಾಲಿಟಿಕ್ಸ್ ಬಗ್ಗೆ ಯೋಚನೆ ಮಾಡಬೇಕು. ಆಲ್ಟರ್ನೇಟಿವ್ ಪೊಲಿಟಿಕಲ್ ಐಡಿಯಾಲಜಿಗೆ ಸಂಬಂಧಿಸಿ, ಪಕ್ಷಗಳಿಗೆ ಸಂಬಂಧಿಸಿ ಯೋಚನೆ ಮಾಡಬೇಕು. ಮತ್ತು ಆಲ್ಟರ್ನೇಟಿವ್ ಪಾಲಿಟಿಕ್ಸ್ ಕಾರ್ಡ್ ಅನ್ನು ಕೂಡ ಮುಸ್ಲಿಮರು ಪ್ಲೇ ಮಾಡಬೇಕಾಗತ್ತೆ. ಕೇವಲ ಒಂದೇ ಪಕ್ಷಕ್ಕೆ, ಅದು ಕಾಂಗ್ರೆಸ್ ಇರ್ಬೋದು, ಇನ್ನೊಂದಿರ್ಬೋದು, ಯಾವುದೇ ಆಗಿರ್ಬೋದು, ಒಂದೇ ಪಕ್ಷಕ್ಕೆ ನಾವು ಮತ ಹಾಕ್ತೀವಿ ಅಂತ ಹೇಳಿ ಕೂತ್ಕೊಂಡ್ರೆ ಇದೆಯಲ್ಲ, ಅದು ಪ್ರಜಾಪ್ರಭುತ್ವದ ನೀತಿಗೂ ವಿರುದ್ಧ ಮತ್ತು ಸಮುದಾಯದ ಹಿತಾಸಕ್ತಿಗೂ ಕೂಡ ವಿರುದ್ಧ ಆಗುತ್ತೆ. ಈ ಪರ್ಯಾಯ ರಾಜಕಾರಣದ ಬಗ್ಗೆ ನೆಕ್ಸ್ಟ್ ಎಪಿಸೋಡಲ್ಲಿ ಮಾತಾಡೋಣ ಸರ್. ಧನ್ಯವಾದ. ಎಸ್.